ಈ ದೇಶದ ಪರವಾಗಿ ಕೆಲಸ ಮಾಡೋ RSS ಕಂಡ್ರೆ ನಿಮ್ಗೆ ಆಗಲ್ಲ ಅಂದ್ರೆ ದೇಶದ್ರೋಹಿ ನೀವು. ಈಗ ಮಹಿಳಾ ಸಂಘಗಳಿದಾವೆ, ಊರಲ್ಲಿ ಒಂದು ಗಣೇಶ ಹಾಕಬೇಕು, ಸಡನ್ ಆಗಿ ಒಂದು ಟೀಮ್ ಮಾಡ್ಕೊಂತೀವಿ, ವಾಟ್ಸಪ್ ಅಲ್ಲೇ ಸಡನ್ ಆಗಿ ನಾವು ಒಂದು ಗ್ರೂಪ್ ಮಾಡ್ಕೊಂತೀವಿ, ಅಲ್ಲೆಲ್ಲ ರಿಸರ್ಚ್ ಮಾಡ್ಕೊಡ್ಬೇಕಾ? ಅಧಿಕಾರಕ್ಕೆ ಬಂದ ಮೇಲೆ ಡೆವಲಪ್ಮೆಂಟು, ಕಂಪ್ನಿಗಳು ಮತ್ತೆ ಜಾಬ್ಸು ಇದ್ರ ಬಗ್ಗೆ ಮಾತಾಡಿ. ಮಾತಾಡ್ರೆ RSS ಏನ್ರಿ ಮಾಡಿದ RSS? ಎಲ್ಲಾದ್ರೂ ಒಂದು ಸಡನ್ ಆಗಿ ಮಳೆ ಬಂದ್ಬಿಟ್ಟು ಪ್ರವಾಹ ಬರುತ್ತೆ, RSS ಕಾರ್ಯಕರ್ತರು ವಾಲಂಟಿಯರ್ ಕೆಲಸ ಮಾಡ್ತಾರೆ. ಇದೇ ಕಾಂಗ್ರೆಸ್ ಕಾರ್ಯಕರ್ತರು ಯಾವನಾದ್ರು ಒಬ್ಬ ಬಂದವನ ಗುಲಾಮ? ಈ ದೇಶ ಬಂದು 70 ವರ್ಷ ಆಯ್ತು, ಇನ್ನೂ ಗುಲಾಮ್ ಪಕ್ಷದಲ್ಲೇ ಇದಿರಲ್ಲ. ಮೊದಲು ನೀವು ಆ ಇಂಗ್ಲೆಂಡು ಪರದೇಶಿ ಸಂಸ್ಕೃತಿಯಿಂದ ಆಚೆ ಬಂದ್ರಿ ಕಾಂಗ್ರೆಸ್ ಅವರು. ಅವ್ರು ಎಲ್ಲಾ ಧರ್ಮದ ಪರವಾಗಿ ಈ ದೇಶದ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಹೊರತು ದೇಶ ವಿರೋಧಿ ಚಟುವಟಿಕೆ ಎಲ್ಲೂ ಮಾಡ್ತಾ ಇಲ್ಲ. ಅದು ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನೀವು ನಿಜವಾದ ದೇಶದ್ರೋಹಿಗಳು. ಸರ್, RSS ಸ್ವತಂತ್ರ ಪೂರ್ವಕ್ಕೆ ಮುಂಚೆನೇ ಸಂಘಟನೆನ ಸ್ವಯಂ ಆಗಿ ಮಾಡಿರೋದು. ಸ್ವಯಂ ಅಂದ್ರೆ ಏನು ಹೇಳಿ, ನನಗಿಷ್ಟ ಇದ್ರೆ ಮಾತ್ರ ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ. ನಾನು ಯಾವುದೂ ರಿಸರ್ಚ್ ಮಾಡ್ಕೊಂಡಿಲ್ಲ. ಇಲ್ಲ ನಾವೇನೋ ಒಂದು ಪ್ರೈವೇಟಾಗಿ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಸಂಘ ರಿಸರ್ಚ್ ಮಾಡಿಕೊಂಡು ನನಗೆ ಸರ್ಕಾರದಿಂದ ಲ್ಯಾಂಡ್ ಕೊಡಿ, ಸರ್ಕಾರದಿಂದ ಸ್ಯಾಲ್ರಿ ಕೊಡಿ ಅಂತೆಲ್ಲ. ಯಾರು ಬೇಕಾದರೂ ಕೆಲಸ ಮಾಡ್ಬೋದು, ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ಆಮೇಲೆ RSS ಅವರು ಎಲ್ಲಾದರೂ ಬಾಂಬ್ ಹಾಕಿದಾರಾ? ಇಲ್ಲ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ದಾರಾ? ಏನೂ ಇಲ್ವಲ್ಲ. ಅವ್ರ ಬಗ್ಗೆ ನೋಟಿಸ್ ಕೊಡೋ ಅವಶ್ಯಕತೆ ಏನಿದೆ? ಮತ್ತು ನೀನು ಪತ್ರ ಬರೀತೀಯಲ್ಲಪ್ಪ, ಸಂವಿಧಾನದಲ್ಲೇ ಯಾರೂ ಸ್ವಂತ ಸಂಘಟನೆ ಮಾಡ್ಕೊಳ್ಳೋಕ್ಕೆ ಯಾರು ರಿಸರ್ಚ್ ಮಾಡ್ಕೋಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಕಾನೂನು ಇಲ್ಲ. ಅರ್ಥ ಆಯ್ತಾ? ಸಂವಿಧಾನದ 19(1)C ಪ್ರಕಾರ ಸ್ವಯಂ ಆಗಿ ಎಲ್ಲರೂ ಮಾಡ್ಕೋಬೋದು. ಪ್ರತಿಯೊಂದು ಊರಲ್ಲೂ ಸಂಘಗಳು ಮಾಡ್ಕೊತಾರೆ. ಈಗ ಮಹಿಳಾ ಸಂಘಗಳಿದ್ದಾವೆ, ಊರಲ್ಲಿ ಒಂದು ಗಣೇಶ ಹಾಕಬೇಕು, ಸಡನ್ ಆಗಿ ಒಂದು ಟೀಮ್ ಮಾಡ್ಕೊತೀವಿ, ವಾಟ್ಸಪ್ ಅಲ್ಲೇ ಸಡನ್ ಆಗಿ ನಾವು ಒಂದು ಗ್ರೂಪ್ ಮಾಡ್ಕೊತೀವಿ, ಅಲ್ಲೆಲ್ಲ ರಿಸರ್ಚ್ ಮಾಡ್ಕೊಡ್ಬೇಕಾ? ಆಮೇಲೆ ನಮ್ಮ ದೇಶದಲ್ಲಿ ಇವತ್ತು RSS ಇಲ್ಲ ಅಂದಿದ್ರೆ ನಾನು ಇವತ್ತು ಉರ್ದುಲ್ಲಿ ಮಾತಾಡಬೇಕಾಗಿತ್ತು. ಇದೇ RSS ಇಲ್ಲ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಧರ್ಮ ಎಲ್ಲವೂ ಮರಿಬೇಕಾಗಿತ್ತು. ಇದೇ RSS ಇಲ್ಲ ಅಂದರೆ ದೇವಸ್ಥಾನ ಇರ್ತಾ ಇಲ್ಲ, ಬರೀ ಮಸೀದಿಗಳೇ ಇರಬೇಕಾಗಿತ್ತು. RSS ದೇಶದ ಪರವಾಗಿ ಕೆಲಸ ಮಾಡ್ತಾ ಇದೆ, ಮತ್ತು ದೇಶದ ಯಾವ ಧರ್ಮ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ. ದೇಶದ ಪರವಾಗಿ ಸಂಸ್ಕೃತಿ, ನಮ್ಮ ದೇಶ ಪರಂಪರೆ ಮೂಲ ತತ್ವಗಳ ಬಗ್ಗೆ ಕೆಲಸ ಮಾಡುತ್ತೆ ಹೊರತು ಯಾರನ್ನೂ ಬಲವಂತವಾಗಿ ನೀವು ಬನ್ನಿ, ನೀವು ಸೇವೆ ಮಾಡಿ, ನೀವು ಅದು ಮಾಡಿ ಅಂತ ಯಾರೂ ಕರೆಯಲ್ಲ. ಅವರು ವಾಲಂಟಿಯರ್ ಕೆಲಸ ಮಾಡ್ತಾಯಿದ್ದಾರೆ. ಏನು ನೀನು ನೋಟಿಸ್ ಕೊಡೋದು? ಅವ್ರೇನಾದರೂ ಹವಾಲ ಮಾಡ್ತಾಯಿದ್ದಾರಾ? ಇಲ್ಲ ಸೆಕೆಂಡ್ ಚಾನಲ್ ಕೆಲಸಗಳು ಮಾಡ್ತಾಯಿದ್ದಾರಾ? ನೈಟ್ ಏನಾದರೂ ಗೊತ್ತಿಲ್ಲದೆ ಕೊತ್ತಂಬರಿ ತರಕ್ಕೆ ಹೋಗಿ ಬಾಂಬ್ಗಳು ಹಾಕ್ತಾಯಿದ್ದಾರಾ? ಏನಿಲ್ವಲ್ಲ. ಆಮೇಲೆ ನೀವು ಮಾತಾಡ್ರೆ RSS ಅಂತೇಳಿ 3 ವರ್ಷ ಆಯಿತು ಸರ್ಕಾರ ಅಧಿಕಾರಕ್ಕೆ ಬಂದು. ಏನಪ್ಪ ಡೆವಲಪ್ ಮಾಡಿದ್ದೀರಾ? ಖರ್ಗೆ ಅವರೇ, ನಿಮ್ಮ ಕ್ಷೇತ್ರ ಡೆವಲಪ್ ಮಾಡಿದ್ದೀರಾ? ಮಾಡಿಲ್ಲ. ಅದ್ರ ಬಗ್ಗೆ ಮಾತಾಡ್ರಿ. ಅಧಿಕಾರಕ್ಕೆ ಬಂದ ಮೇಲೆ ಡೆವಲಪ್ಮೆಂಟು, ಕಂಪ್ನಿಗಳು ಮತ್ತು ಜಾಬ್ಸು ಇದ್ರ ಬಗ್ಗೆ ಮಾತಾಡಿ. ಮಾತಾಡ್ರೆ RSS ಏನ್ರಿ ಮಾಡಿದ RSS? 1971ರಲ್ಲಿ ಚೈನಾ ಮತ್ತು ಇಂಡಿಯಾ ಯುದ್ಧ ನಡೆದಾಗ ಭಿಕ್ಷೆ ಬೇಡ್ಕೊಂಡಿದ್ದು ನೆಹರು, ಬಂಡ್ರಪ್ಪ ಸಹಾಯ ಮಾಡಿ ಅಂತ. ನೀವು ಕಾಂಗ್ರೆಸ್ ಅವ್ರು ಯಾವುದಾದ್ರೂ ಸಹಾಯ ಮಾಡಿದ್ದೀರಾ? ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಇದ್ದಾರಲ್ಲ, ಯಾಕೆ ಹೋಗಲಿಲ್ಲ ಅವತ್ತು? ಎಲ್ಲ ಪಕ್ಷದ್ರು ನಾಯಕರು ಇದ್ದಾರಲ್ಲಪ್ಪ, ಯಾಕೆ ದೇಶ ಪರವಾಗಿ ಹೋಗಲ್ಲ ಇವರು? ಎಲ್ಲಾದರೂ ಒಂದು ಸಡನ್ನಾಗಿ ಮಳೆ ಬಂದುಬಿಟ್ಟು ಪ್ರವಾಹ ಬರುತ್ತೆ, RSS ಕಾರ್ಯಕರ್ತರು ವಾಲಂಟಿಯರ್ ಕೆಲಸ ಮಾಡ್ತಾರೆ. ಇದೇ ಕಾಂಗ್ರೆಸ್ ಕಾರ್ಯಕರ್ತರು ಯಾವನಾದ್ರು ಒಬ್ಬ ಬಂದವನ ಗುಲಾಮ? ಬರಲ್ಲ. ಆಮೇಲೆ ಈ ದೇಶದಲ್ಲಿ ಏನೇ ಸಮಸ್ಯೆ ಬರಲಿ, ಒಂದು ರಕ್ತದಾನ ಆಗಲಿ, ದೇಶ ಪರವಾಗಲಿ, ಎಲ್ಲೇ ಆಗಲಿ, ಯಾವುದೇ ಸಮುದಾಯ ಯಾವುದೇ ಧರ್ಮ ಇರಲಿ, RSS ಅವರು ಸ್ವಯಂವಾಗಿ ಹೋಗಿ ಕೆಲಸ ಮಾಡ್ತಾರೆ. ಇದೇ ಕಾಂಗ್ರೆಸ್ ಪಕ್ಷದವ್ರು ಏನಪ್ಪ ಮಾಡವ್ರೆ? ಕಾಂಗ್ರೆಸ್ ಹುಟ್ಟಾಕಿದ್ದು ಈ ದೇಶದ ರಕ್ತ. ನಿಮ್ಮ ಕಾಂಗ್ರೆಸ್ ಪಕ್ಷ ಹುಟ್ಟಾಕಿದ್ದು ಇಂಗ್ಲೆಂಡ್ ರಕ್ತ. ಗುಲಾಮ್ರೇ ನೀವು ಕಾಂಗ್ರೆಸ್ನವರು? ಈ ದೇಶ ಸಂಸ್ಥಾಪನೆನ್ರಿ. ಈ ದೇಶ ಬಂದು 70 ವರ್ಷ ಆಯಿತು, ಇನ್ನೂ ಗುಲಾಮ್ ಪಕ್ಷದಲ್ಲೇ ಇದಿರಲ್ಲ. ಮೊದಲು ನೀವು ಆ ಇಂಗ್ಲೆಂಡು ಪರದೇಶಿ ಸಂಸ್ಕೃತಿಯಿಂದ ಆಚೆ ಬಂದ್ರಿ ಕಾಂಗ್ರೆಸ್ ಅವರು. ಯಾವನೋ ಹುಟ್ಟಾಕಿದ ಪಕ್ಷದಲ್ಲಿ ಆ ದೇಶದ ಪರವಾಗಿ ಪಾಕಿಸ್ತಾನ ಪರವಾಗಿ ಚೈನಾ ಪರವಾಗಿ ಮಾತಾಡ್ತಿರಲ್ಲ ಈ ಕಾಂಗ್ರೆಸ್ ಅವರು. ಈ ದೇಶದ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಮನೆಯವರು ಯಾರು? ಅವ್ರ ಮೂಲ ಯಾರು? ನಿಮ್ಮ ಪಕ್ಷ ಮೂಲ ಯಾವುದು? ಏನು ಕುಟ್ಟಾಕಿದ್ರಿ? ನಿಮ್ಮ ಪಕ್ಷ ಸ್ವತಂತ್ರ ಬಂದಾಗ ನಿಮಗೂ ಇಂಗ್ಲೆಂಡ್ಗೂ ಏನು ಒಪ್ಪಂದ ಆಗಿತ್ತು ಅದನ್ನು ಕೊಡ್ರಿ, ಅದ್ರ ಬಗ್ಗೆ ನೋಟಿಸ್ ಕೊಡ್ರಿ. ಏನು ಇಲ್ಲ ಮತ್ತೋದು ಜನನ ಮೆಂಟಾಲಿಟಿ ಚೇಂಜ್ ಮಾಡೋದು. RSS ಇಲ್ಲ ಅಂದಿದ್ರೆ ಇವತ್ತು ನಾವು ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಯಾವುದೇ ಸಂಸ್ಕೃತಿ ಆಗಲಿ ಉಳಿತಾ ಇರಲಿಲ್ಲ. ನಾವೆಲ್ಲ ಉರ್ದುಲ್ ಮಾತಾಡಬೇಕಾಗಿತ್ತು. ಅವರು ಈ ದೇಶ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಅವರು ಈ ದೇಶದ ಪರವಾಗಿ ಎಲ್ಲಾದರೂ ಕೆಲಸ ಮಾಡ್ತೀರಾ? ದೇಶ ವಿರೋಧಿ ಚಟುವಟಿಕೆ ಸಪೋರ್ಟ್ ಮಾಡ್ತೀರಾ? ಪಾಕಿಸ್ತಾನದವ್ರಿಗೆ ಜಿ ಅಂತೀರಾ, ಚೈನಾದವ್ರಿಗೆ ಜೈ ಅಂತೀರಾ. ಈ ದೇಶದ ಪರವಾಗಿ ಯಾವತ್ತೂ ಕೆಲಸ ಮಾಡಿದ್ದೀರಾ ನೀವು ಕಾಂಗ್ರೆಸ್ ಅವರು? ಒಂದು ತೋರಿಸಿ ನೋಡೋಣ. ಬರ್ರಿ ಬಾಂಬ್ಗಳು ಹಾಕೋರಿಗೆ ಬ್ರದರ್ಸ್ ಅಂತೀರಾ. ಅವ್ರು ಏನೇ ಮಾಡಿದ್ರು ಅವ್ರ ಪರವಾಗಿ ಮಾತಾಡ್ತೀರಾ. ಈ ದೇಶದ ಪರವಾಗಿ ಮಾತಾಡಿದ್ರೆ ಕೋಮುವಾದಿಗಳಂತೀರಾ. ನಿಜವಾದ ಕೋಮುವಾದಿಗಳು ಕಾಂಗ್ರೆಸ್ ಅವ್ರಿ. ಯಾಕ್ರಿ? ಒಂದು ಸಾರಿ ದೇಶ ಧರ್ಮದ ಆಧಾರದ ಮೇಲೆ ಡಿವೈಡ್ ಆದಮೇಲೆ ಮತ್ತೆ ಏನಕ್ಕೆ ಆ ಧರ್ಮದವ್ರಿಗೆ ನೀವು ವಿಶೇಷ ಕಾನೂನು ಕೊಡ್ತೀರಾ? ಒಗ್ಬೋರ್ಡ್ ಯಾರ್ರಿ ಕೊಟ್ಟಿದ್ದು? 370 ಹಾಕಿದ್ದು ಯಾರ್ರಿ? ನೀವು ದೀಪಗಳೆಲ್ಲ ಕೊಟ್ಬಿಟ್ಟಿದ್ದು ಯಾರ್ರಿ? ಚೈನಾಗೆ ಮೀಟೋ ಅಧಿಕಾರ ಏನಕ್ಕೆ ಕೊಟ್ರಿ? ಯಾರಪ್ಪ ಸುಮ್ಮಂತ ಕೊಟ್ರಿ ನೀವು ಮೀಟೋ ಅಧಿಕಾರನ?
ಎಲ್ಲ ವಿದೇಶಿ ಶಕ್ತಿಯಲ್ಲಿ ಇದಕ್ಕೆ ಸಹಾಯ ಮಾಡ್ತಿರೋ ಹೊರತು ಈ ದೇಶದ ಪರ ಯಾರು ಕೆಲಸ ಮಾಡಲ್ಲ. ಈ ದೇಶದ ಪರವಾಗಿ ಕೆಲಸ ಮಾಡೋ RSS ಕಂಡ್ರೆ ನಿಮ್ಗೆ ಆಗಲ್ಲ ಅಂದ್ರೆ ದೇಶದ್ರೋಹಿಗಳು ನೀವು. ನಿಜವಾದ ಕೋಮುವಾದಿಗಳು ಕಾಂಗ್ರೆಸ್ ಅವರು. ಕೇಳಿ, ಯಾವತ್ತಾದ ಹಿಂದೂ ಧರ್ಮ ಪರವಾಗಿ ನೀವೇನು ಮಾತಾಡ್ತೀರಾ? ಮಾತಾಡಲ್ಲ. ಮತ್ತೆ ಧರ್ಮದ ಆಧಾರದ ಮೇಲೆ ಡಿವೈಡ್ ಆದ ಮೇಲೆ ಹಿಂದೂ ರಾಷ್ಟ್ರ ಆಗಬೇಕು, ಹಿಂದೂಗಳೇ ಮೂಲ ಇರಬೇಕು. ಇಲ್ಲಿ ನೀವು 1947 ಅಂಬೇಡ್ಕರ್ ಹೇಳಿದ್ರು, ಇಲ್ಲಿರೋ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನ ಆ ದೇಶ ಹೋಗೋವರೆಗೂ, ಅಲ್ಲಿರೋ ಒಬ್ಬ ಹಿಂದೂ ಬರೋವರೆಗೂ ಸ್ವತಂತ್ರ ಘೋಷಣೆ ಮಾಡಬೇಡಿ ಅಂತ ಅವರು ಹೇಳಿದ್ರು. ಗಾಂಧಿನೂ ನೆಹರು ಒಪ್ಪಲಿಲ್ಲ. ಏನಪ್ಪ ನಿಮ್ಮ ಉದ್ದೇಶ? ಈ ದೇಶ ಸ್ವತಂತ್ರ ಕೊಟ್ಟಿದ್ದು ನೀವು ಯಾರಿಗೆ? ಮುಸಲ್ಮಾನಗ್ರಿಗ? ಬಾಂಗ್ಲಾ ಕೊಟ್ರೆ, ಪಾಕಿಸ್ತಾನ ಕೊಟ್ರೆ, ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿಲ್ಲ. ನಮ್ಮ ಹಿಂದೂಗಳಿಗೆ ಎಲ್ಲಿ ಸ್ವತಂತ್ರ ಕೊಟ್ಟಿದ್ದೀರಾ? ಇಡೀ ದೇವಸ್ಥಾನಗಳೆಲ್ಲ ಸರ್ಕಾರ ಅಧೀನದಲ್ಲಿದೆ. ಯಾಕೆ ಮಸೀದಿ ಚರ್ಚ್ಗೆ ಅಧೀನ ತಗೊಂಡಿಲ್ಲ? ಅವ್ರಿಗೆ ಮಾತ್ರ ವಿಶೇಷ ಕಾನೂನುಗಳು ಕೊಟ್ರೆ, ನಾವು ಮಾತ್ರ ಕಾನೂನು ಒಳಗಡೆ ತಂದ್ರೆ. ಅಂದರೆ ಸ್ವತಂತ್ರ ಕೊಟ್ಟಿದ್ದು ಯಾರಿಗೆ? ನೀವು ಮುಸಲ್ಮಾನರಿಗೆ, ಇಲ್ಲ ಕ್ರಿಶ್ಚಿಯನ್ಸ್ಗೆ, ಇಲ್ಲ ಬೇರೆ ಧರ್ಮದವ್ರಿಗೆ. ನಮ್ಮ ಧರ್ಮದವ್ರಿಗೆ ಏನ್ರಿ ಕೊಟ್ರಿ? ನಮ್ಮ ಧರ್ಮ ಕೊಟ್ಟಿಲ್ಲ ಅಂದಮೇಲೆ ಡಿವೈಡ್ ಏನಕ್ಕೆ ಮಾಡಿದ್ರಿ ನೀವು? ನಿಮ್ಮ ಉದ್ದೇಶ ಏನು ಕಾಂಗ್ರೆಸ್ ಅವ್ರದ್ದು? ಆವತ್ತಿಂದ ಇವತ್ತುವರೆಗೂ ದೇಶ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀರಾ. ದೇವಸ್ಥಾನಗಳು ಕಂಡ್ರೆ ನಿಮ್ಗೆ ಆಗಲ್ಲ, ಮಸೀದಿ ಡೆವಲಪ್ ಮಾಡ್ತೀರಾ, ಮದ್ರಾಸ್ಗಳು ಡೆವಲಪ್ ಮಾಡ್ತೀರಾ. ಅವ್ರ ಧರ್ಮ ಬೋಧನೆ ಮಾಡೋಕ್ಕೆ ನಮ್ಮ ಟ್ಯಾಕ್ಸಲ್ಲಿ ದುಡ್ಡು ಕೊಡ್ತೀರಾ. ನಮ್ಮ ಧರ್ಮ ಬೋಧನೆ ಮಾಡ್ಕೊಳ್ಳೋಕೆ ಅವಕಾಶನೇ ಕೊಡಲ್ಲ ನೀವು, ಅಲ್ವಾ? RSS ಅವ್ರು ಏನಾದರೂ ಧರ್ಮ ಬೋಧನೆ ಮಾಡಿಕೊಂಡು ಆ ಧರ್ಮದ ಮೇಲೆ ಕಲ್ಲಾಕಿ, ಈ ಧರ್ಮದ ಕಲ್ಲಾಕಿ ಅಂತ ಏನಾದ್ರು ಹೇಳ್ತಾವ್ರ? ಏನು ಇಲ್ವಲ್ಲ. ಅವ್ರು ಎಲ್ಲ ಧರ್ಮದ ಪರವಾಗಿ, ಈ ದೇಶದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ದೇಶ ವಿರೋಧಿ ಚಟುವಟಿಕೆ ಎಲ್ಲೂ ಮಾಡ್ತಾ ಇಲ್ಲ. ಅದು ನಿಮ್ಗೆ ಆಗ್ತಾ ಇಲ್ಲ ಅಂದರೆ ನೀವು ನಿಜವಾದ ದೇಶದ್ರೋಹಿಗಳು.